ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ 30-40 ಸೈಟ್ ಇದ್ರೆ ಆ 30-40 ಸೈಟ್ ಅಲ್ಲಿ ನೀವು ಯಾವ ರೀತಿ ಮನೆ ಕಟ್ಕೊಳ್ಬಹುದು, ನೀವು ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ದುಡ್ಡಿದ್ರೆ ನೀವು ಅದರಲ್ಲಿ 2 BHK ಮನೆಯನ್ನ ಯಾವ ರೀತಿ ನೀವು ಕಟ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ 10 ಲಕ್ಷದಲ್ಲಿ ನೀವು ಯಾವ ರೀತಿ ಒಂದು 2 BHK ಮನೆಯನ್ನ ನೀವು ಆರಾಮಾಗಿ ಕಟ್ಕೊಳ್ಬಹುದು, ಮತ್ತೆ ಡೀಟೇಲ್ ಆಗಿ ಎಸ್ಟಿಮೇಷನ್ ಯಾವ ರೀತಿ ಮಾಡ್ಕೊಳ್ಬಹುದು ನೀವು ಅನ್ನೋದನ್ನ ನಿಮ್ಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ನಿಮ್ಮ ಹತ್ರ ಒಂದು 30-40 ಸೆಟ್ ಇದ್ರೆ ಅದರಲ್ಲಿ ಯಾವ ರೀತಿ 2 BHK ಮನೆಯನ್ನ ನೀವು ಆರಾಮಾಗಿ ಕಟ್ಕೊಳ್ಬಹುದು, 2 BHK ಮನೆ ಕಟ್ಕೊಳೋದಕ್ಕೆ ನಿಮ್ಗೆ ಎಷ್ಟು ಹಣ ಖರ್ಚಾಗುತ್ತೆ, ನಿಮ್ಗೆ ಯಾವ್ಯಾವ ರೀತಿ ಹಣ ಖರ್ಚಾಗುತ್ತೆ, ಯಾವ ರೀತಿ ನೀವು ಯಾವ ಸ್ಟೇಜ್ ಅಲ್ಲಿ ನಿಮ್ಗೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ನೋಡ್ಕೊಂಬರೋಣ. ಒಂದು 2 BHK ಮನೆಯನ್ನ ನೀವು 30-40 ಕಟ್ಟಬೇಕಂದಾಗ ನಿಮ್ಗೆ ಎಷ್ಟು ಹಣ ಬೇಕಾಗುತ್ತೆ, ನಿಮ್ಗೆ ಯಾವ್ಯಾವ ರೀತಿ ಹಣ ಬೇಕಾಗುತ್ತೆ ಅನ್ನೋದನ್ನೆಲ್ಲ ಈಗ ನಿಮ್ಗೆ ತೋರಿಸ್ತಿದ್ದೀನಿ. ನಾನು ನಿಮಗೆ ಈಗ ನಿಮ್ಮ ಹತ್ರ ಒಂದು 30-40 ಸೈಟ್ ಇದ್ರೆ, ನಿಮ್ಮ ಹತ್ರ ಆಲ್ರೆಡಿ ಒಂದು 30-40 ಸೈಟ್ ಇದ್ರೆ, ನೀವು ಅದರಲ್ಲಿ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಬಂಡವಾಳ ಇದ್ರೆ, ನೀವು 10 ಲಕ್ಷ ರೂಪಾಯಿ ಬಂಡವಾಳ ಇಟ್ಕೊಂಡು ನೀವು ಆರಾಮಾಗಿ ನೀವು ಸ್ವಂತ ಮನೆ ನೀವು ಆರಾಮಾಗಿ ಕಟ್ಕೊಳ್ಬಹುದು. ಹತ್ರ ಒಂದು ನೀವು 800 ಚದರ ಕಟ್ಕೊಳ್ಬಹುದು. ನಾನು ನಿಮ್ಗೆ ಇಲ್ಲಿ ಹೇಳಿರೋ ರೇಟ್ಸ್ ಎಲ್ಲಾನು ತುಂಬಾ ಹೈ ಲೆವೆಲ್ ಹೇಳಿದ್ದೀನಿ. ಮತ್ತೆ ನಿಮ್ಗೆ ನೀವು ಇರೋ ಪ್ಲೇಸು, ನೀವು ಎಲ್ಲಿ ಕೆಲಸ ಮಾಡಿಸ್ಕೊತೀರಾ, ಎಲ್ಲಿ ಮನೆ ಇದೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದೆಯಾ ಮನೆ, ಇಲ್ಲಾಂದ್ರೆ ಸಿಟಿ ಸೆಂಟ್ರಲ್ ಇದೆಯಾ, ಇಲ್ಲಾಂದ್ರೆ ಹಳ್ಳಿಯಲ್ಲಿ ಇದೆಯಾ, ತಾಲೂಕ್ ಸೆಂಟ್ರಲ್ ಇದೆಯಾ, ಅದ್ರ ಮೇಲೇನು ಈ ಪ್ರೈಸಸ್ ತುಂಬಾ ಚೇಂಜ್ ಆಗುತ್ತೆ. ಯಾಕಂದ್ರೆ ನೀವು ಹಳ್ಳಿಯಲ್ಲಿ ಮಾಡಿಸಿದಾಗ ಈ ಪ್ರೈಸಸ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಪ್ಪ ನೀನು ಬೆಂಗಳೂರು ಮೆಟ್ರೋ ಸಿಟಿಯಲ್ಲಿ ಕಟ್ತಾ ಇದ್ದೀನಿ ಅಂದಾಗ ಈ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದೇನಂದ್ರೆ ನಿಮ್ಗೆ ಅಟ್ಲೀಸ್ಟ್ ಐಡಿಯಾ ಬರಲಿ ಅನ್ನೋದಕ್ಕೆ ನಾನು ಈ ವಿಡಿಯೋ ನಿಮ್ಗೆ ಮಾಡ್ತಾ ಇದ್ದೀನಿ. ಆಗ ನಿಮ್ಗೆ ಐಡಿಯಾ ಬರುತ್ತೆ, ನೀವು ಯಾವ ಸ್ಟೇಜಲ್ಲಿ ಎಷ್ಟು ದುಡ್ಡು ಇಟ್ಕೊಳ್ಬೇಕು, ನಾವು ಒಂದು 10 ಲಕ್ಷ ಇದ್ರೆ ಒಂದು ಮನೆ ಕಟ್ಕೊಳ್ಬೋದೋ ಆಗಲ್ವೋ, ಅಟ್ಲೀಸ್ಟ್ ನಿಮ್ಗೊಂದು ಕಾನ್ಫಿಡೆನ್ಸ್ ಬರೋದಕ್ಕೆ ನಾನು ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಅಟ್ಲೀಸ್ಟ್ ನಿಮ್ಗೆ ಓವರ್ ಆಲ್ ಆಗಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಮ್ಮಲ್ಲಿ ಒಂದು 10 ಲಕ್ಷ ಇದ್ರೆ ನಾವು ಒಂದು ಮನೆ ಕಟ್ಕೊಳ್ಬೋದೋ ಕಟ್ಕೊಳ್ಬಾರ್ದೋ, ಮತ್ತೆ ಯಾವ ರೀತಿ ನಾವು ಕಟ್ಕೊಳ್ಬೋದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಸಿಗುತ್ತೆ. 30-40 ಅಂದ್ರೆ 1200 ಅಡಿ ಆಗುತ್ತೆ ಸೈಟ್ ಬಂದ್ಬಿಟ್ಟು. ಅದ್ರಲ್ಲಿ ನೀವು ಒಂದು 800 ಅಡಿ ನೀವು ಆರಾಮಾಗಿ ಕಟ್ಕೊಳ್ಬೋದು. ಅಂದ್ರೆ ನಾನು 800 ಅಡಿನ ಅಂದ್ರೆ ನಾವು 1200 ರೂಪಾಯಿ ಅಂತ ಹಾಕೊಂಡಿದ್ದೀನಿ. ನೀವೇ ನಿಂತ್ಕೊಂಡು ಕಟ್ಸ್ಕೊಂಡ್ರೆ ನೀವು 1200 ರೂಪಾಯಿಗಳಲ್ಲಿ ನೀವು ಆರಾಮಾಗಿ ನಿಮ್ಮ ಮನೇನ ನೀವು ಆರಾಮಾಗಿ ಕಟ್ಸ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇದ್ರೆ ನೀವು ಆರಾಮಾಗಿ 800 ಸ್ಕ್ವೇರ್ ಫೀಟ್ ಮನೇನ ನೀವು ಆರಾಮಾಗಿ ಕಟ್ಕೊಳ್ಬೋದು. ನೀವು ಈ ರೀತಿ ಕಟ್ಕೊಳ್ಬೋದು. ನಿಮ್ಗೆ 2 ಬೆಡ್ರೂಮ್ ಮನೆ ಆರಾಮಾಗಿ ಕಟ್ಕೊಳ್ಬೋದು. ಇಲ್ಲೊಂದು ಬೆಡ್ರೂಮು ಮತ್ತೆ ಇಲ್ಲೊಂದು ಬೆಡ್ರೂಮ್, 2 ಬೆಡ್ರೂಮು ಮತ್ತೆ 2 ಟಾಯ್ಲೆಟ್ ಬಾತ್ರೂಮ್ ಇರೋ ಮನೆ, ಮತ್ತೆ ಲಿವಿಂಗ್ ರೂಮು ಮತ್ತೆ ಒಂದು ಕಿಚನ್, ಇಷ್ಟು ನೀವು ಆರಾಮಾಗಿ ನೀವು 800 ಅಡಿಯಲ್ಲಿ ನೀವು ಆರಾಮಾಗಿ ಕಟ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ನಿಮ್ಗೆ ನಿಮ್ಮ ಹತ್ರ 10 ಲಕ್ಷ ರೂಪಾಯಿಗಿನ ಕಡಿಮೆ ಇದ್ರೆ ಆರಾಮಾಗಿ ನೀವು 2 BHK ಮನೇನ ಆರಾಮಾಗಿ ನೀವು ಕಟ್ಕೊಳ್ಬೋದು. ಯಾವ್ಯಾವ ಟೈಮಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದು ಹೇಳ್ತೀನಿ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ಡಿಂಗ್ ಅಪ್ರೂವಲ್ ತಗೊಳೋದಕ್ಕೆ ಮತ್ತೆ ಎಲ್ಲ ಡಿಸೈನ್ ಮಾಡ್ಕೊಳೋದಕ್ಕೆ, ಪ್ಲಾನ್ ಅಪ್ರೂವಲ್ ಮಾಡೋದಕ್ಕೆ ಎಲ್ಲಾನು ನಿಮ್ಗೆ ಹತ್ರ ಒಂದು 20,000 ರೂಪಾಯಿ ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಪಾಯ ಹಾಕ್ಸ್ಬೇಕಂದಾಗ ಮಾರ್ಕಿಂಗ್ ಮಾಡೋದು, ಮಣ್ಣೆತ್ತೋದು, ಪಾಯ ಎಲ್ಲ ಎತ್ತೋದು, ಅದಕ್ಕೆಲ್ಲ ಹತ್ರ ಒಂದು 20,000-30,000 ರೂಪಾಯಿ ಖರ್ಚಾಗುತ್ತೆ. ನೆಕ್ಸ್ಟ್ ನೀವು ಪಾಯ ಹಾಕ್ಬೇಕಂದಾಗ ಎಲ್ಲಾನು ಹತ್ರ ನಿಮ್ಗೆ 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಎಲ್ಲಾನು ಫೌಂಡೇಶನ್ ಎಲ್ಲ ಹಾಕ್ಬೇಕಂದ್ರೆ ಕೆಳಗಡೆಯಿಂದ 7 ಅಡಿ ಕೆಳಗಡೆಯಿಂದ. ಅದೇ ರೀತಿ ನೀವು ಕಾಲಮ್ಸು ಪಿಲ್ಲರ್ಸು ಎಲ್ಲಾನು ಹಾಕೋಷ್ಟೊತ್ತಿಗೆ ನಿಮ್ಗೆ ಹತ್ರ 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಮತ್ತೆ ರೂಪಕ್ಕೆ ಬರೋಷ್ಟೊತ್ತಿಗೆ ನಿಮ್ಗೆ ಹತ್ರ 1 ಲಕ್ಷ ರೂಪಾಯಿ ಇದ್ರೆ ನಿಮಗೆ ಗೋಡೆ ಕಟ್ಟೋದು, ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ ಇನ್ನೊಂದು 2 ಲಕ್ಷ ರೂಪಾಯಿ ಬೇಕಾಗುತ್ತೆ ಅಪ್ರಾಕ್ಸಿಮೇಟ್ ಆಗಿ. ನಿಮ್ಗೆ ಅರ್ಥ ಆಯ್ತಲ್ವಾ? ನಿಮ್ಗೆ ಈ ಸ್ಟೇಜ್ ಅಲ್ಲೆಲ್ಲ ನಿಮ್ಗೆ ಇಷ್ಟು ಬೇಕಾಗುತ್ತೆ. ಇದೆಲ್ಲ ಆಗ್ಬಿಟ್ಮೇಲೆ ಪ್ಲಾಸ್ಟ್ರಿಂಗು, ಗೋಡೆ ಎಲ್ಲ ಕಟ್ಬಿಟ್ಮೇಲೆ ನಿಮ್ಗೆ ಫ್ಲೋರಿಂಗು, ಟೈಲಿಂಗಿಗೆ 1 ಲಕ್ಷ ಬೇಕಾಗುತ್ತೆ. ಮತ್ತೆ ಎಲೆಕ್ಟ್ರಿಕಲ್ ವರ್ಕು ಮತ್ತೆ ಪ್ಲಂಬಿಂಗು ಇನ್ನೊಂದು 1.25 ಲಕ್ಷ ಬೇಕಾಗುತ್ತೆ.
ಮತ್ತೆ ಡೋರ್ಸು ಇವೆಲ್ಲ ವಿಂಡೋಸ್ ಎಲ್ಲ ಮಾಡ್ಕೊಳೋದಕ್ಕೆ ಇನ್ನೊಂದು ಲಕ್ಷ ಬೇಕಾಗುತ್ತೆ. ಪೇಂಟಿಂಗ್ ಇನ್ನೊಂದು ಹತ್ರ ಒಂದು 80,000 ಬೇಕಾಗುತ್ತೆ. ಮತ್ತೆ ಒಳಗಡೆ ಎಲ್ಲಾನು ಸಿಂಪಲ್ ಆಗಿ ಏನೋ ಡಿಸೈನ್ ಏನಾದ್ರು ಇದ್ರೆ ಐಟಮ್ಗಳು ಏನಾದ್ರು ಬೇಕಂದ್ರೆ ಹತ್ರ ಒಂದು 40,000 ಇದ್ರೆ ನಿಮ್ಗೆ ಹತ್ರ 10 ಲಕ್ಷ ರೂಪಾಯಿ ಒಳಗಡೆ ನೀವು ಒಂದು ಮನೆ ಕಟ್ಕೊಂಡ್ಬಿಡ್ಬೋದು. ಇದರಲ್ಲಿ ನಿಮ್ಗೆ ನೀರಿನ ಪ್ರಾಬ್ಲಮ್ ಇದ್ರೆ ನೀವು ಕಾರ್ಪೊರೇಷನ್ ವಾಟರ್ ತಗೊಳ್ಬೇಕಂದ್ರೆ ಬೋರ್ವೆಲ್ ಹಾಕೋಬೇಕಂದ್ರೆ ಅದು ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಮತ್ತೆ ನೀವು ಬೆಸ್ಕಾಂ ಪವರ್ ಕನೆಕ್ಷನ್ ತಗೊಳ್ಬೇಕಂದ್ರೆ ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಮತ್ತೆ ಅದು ಬಿಟ್ಟು ನೀವು ಇಂಟೀರಿಯರ್ಸ್ ವಾರ್ಡ್ರೋಬ್ಸ್ ಏನೇನೋ ಸೆಪರೇಟ್ ಆಗಿ ಮಾಡಕ್ ಹೋದ್ರೆ ಅದಕ್ಕೂ ಸೆಪರೇಟ್ ದುಡ್ಡು ಆಗುತ್ತೆ. ಮತ್ತೆ ಕಾಂಪೌಂಡ್ ವಾಲ್ ಸಂಪಗೂ ಎಕ್ಸ್ಟ್ರಾ ಆಗುತ್ತೆ. ನಾನು ಇದೇನು ಹೇಳಿರೋದಂದ್ರೆ ನೀವು 800 ಅಡಿಯಲ್ಲಿ ನೀವು ಒಂದು ಮನೆ ಕಟ್ಕೊಳ್ಬೇಕಂದಾಗ ಇಷ್ಟು ದುಡ್ಡಂತೂ ಆಗುತ್ತೆ. ಹತ್ರ ಒಂದು 10 ಲಕ್ಷ ರೂಪಾಯಿ ಇದ್ರೆ ನೀವು ಈಸಿಯಾಗಿ ನೀವು ಸ್ವಂತ ಮನೆನ ನೀವು ಆರಾಮಾಗಿ ಕಟ್ಕೊಳ್ಬೋದು. ನಿಮ್ಗೆ ಇಲ್ಲಿ ಈ ತರ ತೋರಿಸ್ತೀವಿ ನೋಡಿ. ಯಾವ ರೀತಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದು ಸ್ಟೇಜ್ ಇಂದ ನಿಮ್ಗೆ ಇದೊಂದೊಂದು ಸ್ಟೇಜ್, ಮತ್ತೆ ಅಪ್ರೂವಲ್ ತಗೊಳೋದಕ್ಕೆ ಒಂದು ಸ್ಟೇಜು, ಮತ್ತೆ ಪಾಯ ತೆಗೆಯೋದಕ್ಕೆ ಒಂದು ಸ್ಟೇಜು, ಮತ್ತೆ ಫೌಂಡೇಶನ್ ಹಾಕೊಳೋದಕ್ಕೆ, ನೆಕ್ಸ್ಟ್ ಪಿಲ್ಲರ್ಸ್ ಕಾಲಮ್ಸ್ ಎಲ್ಲ ಹಾಕೊಳೋದಕ್ಕೆ, ನೆಕ್ಸ್ಟ್ ರೂಫ್ ಸ್ಲಾಬ್ ಹಾಕೊಳೋದಕ್ಕೆ, ನೆಕ್ಸ್ಟ್ ಗೋಡೆ ಕಟ್ಟೋದಕ್ಕೆ. ಅರ್ಥ ಆಯ್ತಲ್ವಾ? ನಿಮ್ಗೆ ಈ ತರ ಎಲ್ಲಾನು ಒಂದೊಂದು ಸ್ಟೇಜ್ ಹಾಕೊಂಡಿದ್ದೀನಿ. ನಿಮ್ಗೆಲ್ಲ ಇವಾಗ ಒಂದು ಮನೆ ಕಟ್ಬೇಕಂದಾಗ 6 ತಿಂಗಳಿಂದ 8 ತಿಂಗಳಾದಾಗ ನೀವು ಒಂದೇ ಸಲ 10 ಲಕ್ಷ ಇಟ್ಕೊಂಡು ಮನೆಯನ್ನು ಸ್ಟಾರ್ಟ್ ಮಾಡೋದೇನು ಬೇಕಾಗಿಲ್ಲ. ಅರ್ಥ ಆಯ್ತಲ್ವಾ? ನಿಮ್ಗೆ ಇದು 6 ತಿಂಗಳು ಟೈಮ್ ತಗೊಂಡ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ 1 ಲಕ್ಷ ಇಟ್ಕೊಂಡ್ರು, ನೀವು 1 ಲಕ್ಷ ಇಟ್ಕೊಂಡ್ರು ಹತ್ರ ನೀವೆಲ್ಲಾನು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಂಡು ಎಲ್ಲ ತಗೊಂಡು ಪಾಯ ಹಾಕ್ಸ್ಕೊಳ್ಬೋದು. ಅದಾದ್ಮೇಲೆ ಇನ್ನೊಂದು ಲಕ್ಷ ರೆಡಿ ಮಾಡ್ಕೊಂಡ್ರೆ ನೀವು ಫೌಂಡೇಶನ್ ಎಲ್ಲ ರೆಡಿ ಮಾಡ್ಕೊಂಡ್ರೆ, ಮತ್ತೆ ಇನ್ನೊಂದು ಲಕ್ಷ ತಗೊಂಡ್ರೆ ಬ್ರಿಕ್ಸ್ ವಾಲ್ಗಳೆಲ್ಲ ಕಟ್ಕೊಳ್ಬೋದು. ಮತ್ತೆ ಇನ್ನೊಂದು ಲಕ್ಷ ತಗೊಂಡ್ರೆ ರೂಫ್ ಸ್ಲಾಬ್ ಹಾಕೊಳ್ಬೋದು. ಆ ರೀತಿ ನೀವು ಸ್ಟೇಜ್ ಬೈ ಸ್ಟೇಜ್ ನೀವು ಹಣ ರೆಡಿ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಹೋಮ್ ಲೋನ್ ತಗೊಂಡ್ರೆ ನೀವು ಈಸಿಯಾಗಿ 6 ಇಂದ 8 ತಿಂಗಳಲ್ಲಿ ನೀವು ಆರಾಮಾಗಿ ನಿಮ್ಮ ಸ್ವಂತ ಮನೆನ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಈಗ ಐಡಿಯಾ ಬಂದಿದೆ ಅನ್ಸುತ್ತೆ. ನಿಮ್ಮ ಹತ್ರ ಒಂದು 30-40 ಸೈಟ್ ಇದ್ರೆ ನೀವು ಯಾವ ರೀತಿ ಒಂದು 800 ಅಡಿ ಮನೆನ ನೀವು ಆರಾಮಾಗಿ ಕಟ್ಕೊಳ್ಬೋದು ಅಂತ. ಇಲ್ಲಪ್ಪ ನಾನು ಐಟಮ್ಗಳೆಲ್ಲ ತುಂಬಾ ಕಾಸ್ಟ್ಲಿ ಹಾಕ್ಬೇಕು, ಗ್ರಾನೈಟ್ ಹಾಕ್ತೀನಿ, ಮಾರ್ಬಲ್ ಹಾಕ್ತೀನಿ ಅಂದಾಗ ಈ ಕಾಸ್ಟ್ ಬಂದ್ಬಿಟ್ಟು ಇನ್ನ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ 1500 ಅಂತ ಇನ್ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ಹಾಕ್ತೀನಿ ಅಂದ್ರೆ 1500 ಅಂದ್ರೆ ನಿಮ್ಗೆ ಹತ್ರ 12 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಪ್ಪ ನಾನು ಇನ್ನ ಸೂಪರ್ ಎಲ್ಲ ಒಳ್ಳೆ ಪ್ರೀಮಿಯಂ ಆಗಿರೋ ಐಟಮ್ಗಳು ಹಾಕ್ತೀನಿ ಅಂದ್ರೆ 2,000 ರೂಪಾಯಿವರೆಗೂ ಒಳ್ಳೆ ರೇಟಲ್ಲಿ ಪ್ರೀಮಿಯಂ ಹಾಕೊಳ್ಬೋದು. ಹತ್ರ ನಿಮ್ಗೆ ಅವಾಗ 16 ಲಕ್ಷ ರೂಪಾಯಿವರೆಗೂ ಹೋಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಫಸ್ಟ್ ಕ್ಲಾಸ್ ಕಟ್ತೀನಿ 800 ಅಡಿ ಅಂದ್ರೆ ಸೂಪರ್ ಕ್ಲಾಸ್ ಎಲ್ಲ ಐಟಮ್ ಸೂಪರ್ ಆಗಿ ಹಾಕ್ತೀನಿ ಅಂದ್ರೆ ಹತ್ರ ಒಂದು 2,000 ರೂಪಾಯಿವರೆಗೂ ಹೋಗುತ್ತೆ. ನಿಮ್ಗೆ ಆಗ 16 ಲಕ್ಷ ಆಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಪ್ಪ ನಾನು ಸಿಂಪಲ್ ಆಗಿ ಮಾತ್ರ ಕಟ್ತೀನಿ, ನಾನು ಅಷ್ಟು ಕಾಂಪ್ಲೆಕ್ಸ್ ಮಾಡಲ್ಲ, ಸಿಂಪಲ್ ಆಗಿ ಕಟ್ತೀನಿ ಅಂದಾಗ ನಿಮ್ಗೆ ಹತ್ರ ಒಂದು 10 ಲಕ್ಷ ರೂಪಾಯಿ ಒಳಗಡೆನೆ ನಿಮ್ಗೆ ಸಿಂಪಲ್ ಆಗಿ 2 BHK ಮನೆ ನೀವು ಆರಾಮಾಗಿ ಕಟ್ಕೊಳ್ಬೋದು. ಅದು ನೀವೇ ಕಟ್ಕೊಳ್ಬೋದು. ನೀವು ಲೇಬರ್ ಕಾಂಟ್ರಾಕ್ಟ್ ಇಟ್ಕೊಂಡು ನೀವು ನಿಮ್ಮ ಸ್ವಂತ ಮನೆನ ಆರಾಮಾಗಿ ನೀವು 10 ಲಕ್ಷದೊಳಗಡೆನೆ ನೀವು ಆರಾಮಾಗಿ ಕಟ್ಕೊಳ್ಬೋದು.